ಒಂದು ಸಖತ್ತಾಗಿರುವಂತಹ ಕಾರು ಮಾರುಕಟ್ಟೆಗೆ ಬರ್ತಾ ಇದೆ. ಟಾಟಾ ಕಂಪನಿಯವರು ಮಾರುಕಟ್ಟೆಗೆ ಮತ್ತೆ ಧೂಳೆಬ್ಸೋಕೆ 90ರ ದಶಕದ ಟಾಟಾ ಸಿಯೇರಾ ಗಾಡಿಯನ್ನ ತರ್ತಾ ಇದ್ದಾರೆ. ಇದು 90ರ ದಶಕದ ಒಂದು ಜನಪ್ರಿಯ ಕಾರುಗಳಲ್ಲಿ ಒಂದಾಗಿತ್ತು. ಅದನ್ನ ನಿಲ್ಲಿಸಲಾಗಿತ್ತು. ಈಗ ಹೊಸ ಮುಖದೊಂದಿಗೆ ಅದು ಬರ್ತಾ ಇದೆ. ಟಾಟಾ ಮೋಟಾರ್ಸ್ ತನ್ನ ಹೊಸ SUV ಸಿಯೇರಾ ಅನ್ನ ಅನಾವರಣಗೊಳಿಸಲಿಕ್ಕೆ ಸಜ್ಜಾಗಿದೆ. ಕಂಪನಿಯು ಮುಂದಿನ ತಿಂಗಳು ನವೆಂಬರ್ 25ರಂದು ವಾಹನವನ್ನ ಬಿಡುಗಡೆ ಮಾಡ್ತಾ ಇದೆ. ಈ ಒಂದು SUV ಬಹಳ ಒಂದು ಸಮಯದಿಂದ ಸದ್ದನ್ನ ಮಾಡ್ತಾ ಇತ್ತು. ಕಂಪನಿಯು ಇದನ್ನ ಡೀಲರ್ಶಿಪ್ ಈವೆಂಟ್ ನಲ್ಲೂ ಕೂಡ ಪ್ರದರ್ಶನ ಮಾಡಿತ್ತು. ಗ್ರಾಹಕರು ಈ ಒಂದು ಕಾರಿಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 90ರ ದಶಕದ ಅತ್ಯಂತ ಒಂದು ಪ್ರೀತಿಯಾಗಿರುವಂತಹ ವಾಹನ ಇದಾಗಿತ್ತು. ಹಾಗಾದ್ರೆ ಸಿಯೇರಾಗ ಬೆಲೆ ಎಷ್ಟು ಗೊತ್ತಾ? ಟಾಟಾ SUV ಇದರ ವಿಭಾಗದಲ್ಲಿ ಕರು, ಹ್ಯಾರಿಯರ್ ಹಾಗೂ ಸಫಾರಿ ಮುಂತಾದ ವಾಹನಗಳನ್ನು ನೀಡುತ್ತಿದೆ. ಇದರ ಮಧ್ಯದಲ್ಲಿ ಹೊಸ ಸಿಯೇರಾ ಎನ್ನುವಂತಹ ಒಂದು ಗಾಡಿ ಅದು ಕೂಡ ಸ್ಥಾನವನ್ನು ತುಂಬಿಕೊಳ್ತಾ ಇರುವಂಥದ್ದು. ಆ್ಯಂಡ್ ಇದರ ಆರಂಭಿಕ ಶೋರೂಮ್ ಬೆಲೆ ಸುಮಾರು 11 ಲಕ್ಷ ರೂಪಾಯಿ ಆಗುತ್ತೆ. ಟಾಟಾ ತನ್ನ 4 ಮೀಟರ್ಗಳಿಂದ ದೊಡ್ಡ ವಾಹನವನ್ನು ವಿಭಾಗದಲ್ಲಿ ಬಲಿಷ್ಠವಾಗಿ ತಯಾರು ಮಾಡಲಾಗ್ತಾ ಇರುವಂಥದ್ದು. ಕಂಪನಿಯು ಸಬ್ 4 ಈ ಒಂದು ಮೀಟರ್ ಅನ್ನ SUVಗಳಲ್ಲಿ ಪಂಪ್ ಹಾಗೂ ನೆಕ್ಸಾನ್ ನಂತಹ ಜನಪ್ರಿಯ ವಾಹನಗಳನ್ನು ಹೊಂದಿದೆ. ಆದರೆ 4.2 ಮೀಟರ್ನಿಂದ 4.4 ಮೀಟರ್ ಈ ಒಂದು ವಿಭಾಗದಲ್ಲಿ ಟಾಟಾ ದುರ್ಬಲವಾಗಿದೆ. ಈ ಕೊರತೆಯನ್ನ ನೀಗಿಸಲಿಕ್ಕೆ ಟಾಟಾ ತನ್ನ ಹೊಸ ಸಿಯೇರಾವನ್ನ ಬಿಡುಗಡೆ ಮಾಡ್ತಾ ಇದೆ. ಸಿಯೇರಾ ಭಾರತದ ಮೊದಲ ನೈಜ ಜೀವನ ಶೈಲಿಯ SUV ಆಗಿದ್ದು, ಇದರ ಬಾಗಿದ ಒಂದು ಫ್ರಂಟ್ ಏನಿದೆ ಅಲ್ಲ ಅದು ಹೆಸರುವಾಸಿಯಾಗಿದೆ. ಹಳೆಯ ಸಿಯೇರಾಗಿಂತ ವಿಭಿನ್ನವಾಗಿದೆ. ಅಂದರೆ 90s ಇರುವಂಥದಕ್ಕಿಂತ ವಿಭಿನ್ನವಾಗಿದೆ. ಹೊಸ ಸಿಯೇರಾ ಆಧುನಿಕ ಇಂಜಿನ್ಗಳು ಮತ್ತು ತಂತ್ರಜ್ಞಾನದೊಂದಿಗೆ 5 ಬಾಗಿಲ ಮೊನೋಕಾಕ್ SUV ಆಗಿರುತ್ತೆ. ಹೊಸ ಸಿಯೇರಾವನ್ನ 3 ಇಂಜಿನ್ಗಳಾಗಿ ಬೇರ್ಪಡನೆ ಮಾಡಲಾಗಿರುವಂಥದ್ದು. ಪೆಟ್ರೋಲ್, ಡೀಸೆಲ್ ಮತ್ತು ಇಲೆಕ್ಟ್ರಿಕಲ್ ಕೂಡ ಇರುವಂಥದ್ದು. ಅದರ ಒಂದು ಪರಿಚಯವನ್ನು ಹೇಳ್ತೀನಿ. ಪೆಟ್ರೋಲ್ ಇದು ಟಾಟಾ ಹೊಸ 1.5L ಟರ್ಬೋ GDI ಈ ಒಂದು ಎಂಜಿನ್ನೊಂದಿಗೆ ಇರಬಹುದು. ಇದು 170 PS ಪವರ್ ಮತ್ತು 180 N ಮತ್ತು M ಈ ಒಂದು ಟಾರ್ಕ್ನ ಉತ್ಪನ್ನ ಮಾಡುತ್ತೆ. ಇನ್ನು ಡಿಸೈಲ್ ಬಗ್ಗೆ ಮಾತನಾಡೋದಾದ್ರೆ ಇದು ಕವರ್ನ 1.5L ಯೂನಿಟ್ ಅಥವಾ ಹ್ಯಾರಿಯರ್ಸ್ನ 2.0L ಇದನ್ನ ಹೊಂದಿರುತ್ತೆ. ಅಂದ್ರೆ ಇದರ ಮೂಲದಿಂದ ಹುಟ್ಟಿರುವಂಥದ್ದು. EV ಮೊದಲ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮಾದರಿಯಿಂದ ಮೊದಲು ಬಿಡುಗಡೆ ಮಾಡಲಾಗಿರುವಂಥದ್ದು. ನಂತರ ಸಿಯೇರಾ EV ಬಿಡುಗಡೆ ಮಾಡಲಾಗುತ್ತೆ ಅನ್ನೋದು ಬರ್ತಾ ಇರುವಂತಹ ಮಾಹಿತಿ. ಚಾಲಕ ಮತ್ತು ಇತರ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಕಾರು ಅನೇಕ ಅತ್ಯುತ್ತಮ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದು 3 ಒಂದು ಸ್ಕ್ರೀನ್ ಡ್ಯಾಶ್ ಬೋರ್ಡ್ ಕೂಡ ಹೊಂದಿದೆ. ಅದರಲ್ಲಿ ಮೊದಲು ಟಾಟಾ ಕಾರು ಆಗಿರುತ್ತೆ. ಅಂದರೆ 3 ಸ್ಕ್ರೀನ್ ಬೋರ್ಡ್ ಅನ್ನ ಒಳಗೊಂಡಿರುವಂಥದ್ದು ಮೊದಲ ಟಾಟಾ ಕಾರು ಇದೇ ಆಗಿರುತ್ತೆ. ಒಂದು ಚಾಲಕನ ಮಾಹಿತಿಗಾಗಿ, ಇನ್ನೊಂದು ಸಹ ಚಾಲಕನ ಮನೋರಂಜನೆಗಾಗಿ, ಇನ್ನೊಂದು ಸರಿಯಾಗಿ ರೂಟ್ ತೋರಿಸ್ಲಿ ಅಂತ ಹೇಳಿ. ಸೊ ಈ ರೀತಿಯಾಗಿ 3 ಒಂದು ಸ್ಕ್ರೀನ್ ಅನ್ನ ಇದು ಹೊಂದಿರುತ್ತೆ. ಸೊ ಇದು 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾರು ಖರೀದಿ ಮಾಡಬೇಕು ಅನ್ನೋದಾದ್ರೆ ನವೆಂಬರ್ ತಿಂಗಳಲ್ಲಿ ಖರೀದಿ ಮಾಡಬಹುದು.